ಘೋಷಣೆ ಆಗಿದೆ. ಈ ನಿಟ್ಟಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಒಂದು ಒಳ್ಳೆಯ ಜನಾಡಳಿತ ಕೊಂಡಿರ್ತಕ್ಕಂಥ ಅಭ್ಯರ್ಥಿನ ನಿಮ್ಮಗಳ ಒಂದು ಆಯ್ಕೆಯ ಪ್ರಕ್ರಿಯೆಗಳಲ್ಲಿ ಇವತ್ತು ನಿಮ್ಮ ಆಶೀರ್ವಾದ ಕೋರ್ಲಿಕ್ಕೆ ಬಂದಿದ್ರೆ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಜೆಡಿಎಸ್ ಬಿಜೆಪಿ ಮುಖಂಡಗಳೇ, ಇಲ್ಲಿ ನೆನೆದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಹಾಗೆ ಎರಡೂ ಪಕ್ಷದ ಅಭಿಮಾನಿಗಳು, ಕಳೆದ 2023ರ ಚುನಾವಣೆಯಲ್ಲಿ 2 ಬಾರಿ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ವರ್ತೂರು ಪ್ರಕಾಶ್ ಅವರಿದ್ದಾರೆ. 8 ವರ್ಷ ನಿರಂತರವಾಗಿ ಮನೆ ನನ್ನ ಕೆಲಸ ಕಾರ್ಯಗಳ ಜೊತೆಗೆ ನಿಮ್ಮಗಳ ಸೇವೆ, ಜನಸೇವೆ ಮತ್ತು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ದಿನನಿತ್ಯ ನಿಮ್ಮ ಜೊತೆ ಒಡನಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ನಾನಿದ್ದೀನಿ. ಇವೆರಡನ್ನ ಹೊರತಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವಾದಂಥ ದಿನದಿಂದ ಈ ಕ್ಷಣವರೆಗೂ ಕೂಡ ಅವತ್ತು 2023ರ ಅವಧಿಯಲ್ಲಿ ಆದಂಥ ಅಭಿವೃದ್ಧಿ ನಂತರ ಯಾವುದೇ ರಸ್ತೆ, ನೀರು, ಆಸ್ಪತ್ರೆ, ಮೂಲಭೂತ ಸೌಕರ್ಯಗಳನ್ನು ನಾವ್ಯಾರು ನೋಡಿದ್ದಿಲ್ಲ. ನೀವ್ಯಾರಾದ್ರೂ ನೋಡಿದ್ರೆ ನೀವು ಹೇಳಬೇಕು, ಹೌದಲ್ವಾ? ಈ ನಿಟ್ಟಿನಲ್ಲಿ ಒಳ್ಳೆ ಆಡಳಿತ ನೀಡ್ತಕ್ಕಂಥ ಒಂದು ಪಕ್ಷ, ಅತ್ಯುತ್ತಮವಾದ ಒಂದು ಅಭಿವೃದ್ಧಿ ಪರ ಚಿಂತನೆ ಇರ್ತಕ್ಕಂಥ ಜೆಡಿಎಸ್ ಬಿಜೆಪಿ ಮೈತ್ರಿಯ ಒಂದು ಪಕ್ಷನ ಗೆಲುವು ಮಾಡಿ ಅದ್ರ ಮೂಲಕ ಒಳ್ಳೆ ಆಡಳಿತ ನೀಡಬೇಕಂತೇಳಿ 2023 ನಂತರ ಬಂದಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ವಿರೋಧಿ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿನ ಅಭ್ಯರ್ಥಿನ ಆಯ್ಕೆ ಮಾಡ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ ಮತದಾರರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸಿಕೊಂಡು ಅಂತ ಒಂದು ಸಂದರ್ಭದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಮತದಾರರಿಲ್ಲಿದ್ದೀರಿ. ಯಾರೊಬ್ಬ ಕೂಡ ಪಕ್ಷದ ಸಿದ್ಧಾಂತ, ಒಂದು ಮೈತ್ರಿಯ ನಿಲುವುಗಳಿಗೆ ಬದ್ಧರಾಗಿರ್ತಕ್ಕಂಥ ಜನತೆಯಲ್ಲಿದ್ದೀರಿ. ಯಾರು ಕೂಡ ಸಾಮಾನ್ಯ ಮತದಾರಲ್ಲ. ಇಲ್ಲಿ ದೊಡ್ಡ ಮಟ್ಟದ ಮುಖಂಡರು, ಕಾರ್ಯಕರ್ತರು, ಒಂದು ಗ್ರಾಮಗಳಲ್ಲಿ ದೊಡ್ಡ ಮಟ್ಟದ ಗೆಲುವು ಸಾಧಿಸ ಮಾಡ್ತಕ್ಕಂಥದ್ದು ಸೇರಿದ್ದೀರಿ. ತಮ್ಮಲ್ಲಿ ಮನವಿ ಮಾಡ್ತಾರೆ, ಕಾಂಗ್ರೆಸ್ನ ಇವತ್ತು ದುರಾಡಳಿತದ ದೂರ ಇರಬೇಕು, ನೆಮ್ಮದಿಯಿಂದ ಬದುಕಬೇಕು, ನಮ್ಮ ಗ್ರಾಮ ಸುಭಿಕ್ಷವಾಗಿರಬೇಕು, ಅಭಿವೃದ್ಧಿ ಆಗಬೇಕು. ಇಡೀ ವೇಮಲ್ ಜೊತೆಯಾಗಿ ಸುತ್ತಮುತ್ತ ಇರ್ತಕ್ಕಂಥ ಏನು ಗ್ರಾಮಗಳು ಇವತ್ತು ದಿವಸ ಇದಕ್ಕೆ ಸೇರ್ತಾ ಇದ್ದಾವೆ, ಅವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮತದಿಂದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಒಮ್ಮತದ ಅಭ್ಯರ್ಥಿಯಾಗಿ ಜೆಡಿಎಸ್ ಮತ್ತು ಬಿಜೆಪಿ ಅತ್ಯಧಿಕ ಮತಗಳ ಅಂತರಗಳಿಂದ 17 ಕೂಡ ನಿಮ್ಮ ಆಶೀರ್ವಾದನ ಗೆಲ್ಲಿಸಿಕೊಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಮೈತ್ರಿ ಅಭ್ಯರ್ಥಿಗಳು ಗೆಲುವು ಮಾಡಿಕೊಟ್ಟಿದ್ದಾದ್ರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲವನ್ನು ಗೆಲ್ಲಿಸ್ತಕ್ಕಂಥ ಮುನ್ಸೂಚನೆ ಇಲ್ಲಿದೆ. ಅಂತ ಒಂದು ಗೆಲುವು ಮಾಡ್ತಕ್ಕಂಥ ಶಕ್ತಿ ನೀವು ಇಲ್ಲಿದ್ದೀರಿ. ಮುಂದೆ ಬರ್ತಕ್ಕಂಥ ಚುನಾವಣೆ ನಾವೆಲ್ಲ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ, ಆಶಾಭಾವನೆಯಿಂದ ನಿಮ್ಮಗಳ ಮುಂದೆ ಬಂದಿದ್ದೀವಿ. ಅಭ್ಯರ್ಥಿ ಯಾರೇ ಆಗಿರಲಿ, ಅದಾಗಿದ್ರೆ ಒಂದಾಗಿರ್ತದೆ, ಇಲ್ಲ ತೆನೆ ಹೊತ್ತ ರೈತ ಮಹಿಳೆ ಜೆಡಿಎಸ್ ಚಿಹ್ನೆ ಆಗಿರ್ಬೋದು, ಬಿಜೆಪಿಯ ಕಮಲ ಚಿಹ್ನೆ ಆಗಿರ್ಬೋದು. ಎರಡೂ ಕೂಡ ಅಣ್ಣ ತಮ್ಮಂದಿರಿದ್ದಂಥ ಒಂದು ರೀತಿಯಲ್ಲಿ ವಾತಾವರಣತಕ್ಕಂಥ ಒಂದು ಪಕ್ಷ ಇದೆ. ನಮ್ಮಲ್ಲಿ ಯಾವುದೂ ವೈಮನಸ್ಸಿಲ್ಲ, ನೀವು ಯಾವುದೂ ಸ್ವಾರ್ಥ ಇಲ್ಲ. ಇಲ್ಲಿ ಯಾವುದು ನಮ್ಮ ಚುನಾವಣೆಗೆ ಯಾರೂ ಇಲ್ಲ. ನಿಮ್ಮದೇ ಚುನಾವಣೆ, ನಿಮ್ಮದೇ ಅಭ್ಯರ್ಥಿ, ನಿಮ್ಮದೇ ಆಯ್ಕೆ. ನಿಮ್ಮ ಅಣ್ಣ ತಮ್ಮಂದಿರಲ್ಲೇ ಆಯ್ಕೆ ಆಗ್ತಾರೆ, ಅವರೇ ಘೋಷಣೆ ಆಗ್ತಾರೆ. ಆ ನಿಟ್ಟಲ್ಲಿ ನಿಮ್ಮಗಳ ಅಭ್ಯರ್ಥಿಗಳ ಆಯ್ಕೆ ಮೂಲಕ ನಿಮ್ಮಗಳನ್ನು ಕೇಳಿ ನಾವು ಅಭ್ಯರ್ಥಿ ಮಾಡ್ತಕ್ಕಂಥದ್ದು. ನೀವು ಯಾರನ್ನ ಒಮ್ಮತವಾಗಿದ್ದವರು ಅಭ್ಯರ್ಥಿ ಇರಲಿ ಅಂತಂದರೆ ಅಂಥವರೇ ನಾವು ಘೋಷಣೆ ಮಾಡ್ತಕ್ಕಂಥದ್ದು. ಯಾಕಂದರೆ ಆಯ್ಕೆ ಮಾಡೋದು ನೀವು, ನಿಮ್ಮ ವಾರ್ಡು, ನಿಮ್ಮ ಜನ, ನಿಮ್ಮ ಪ್ರತಿನಿಧಿ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ಆ ನಿಟ್ಟಲ್ಲಿ ನಾವು ಮತ ಕೇಳ್ತಕ್ಕಂಥ ಅಷ್ಟೇ ನಮ್ಮ ಕೆಲಸ. ನಿಮ್ಮ ಜೊತೆ ಹೋರಾಟ ಮಾಡ್ತೀರಿ. ಬಿಜೆಪಿ ಜೆಡಿಎಸ್ ಮೈತ್ರಿ ನಿಮ್ಮ ಜೊತೆ ಮನೆ ಬರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅವ್ರು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಅವ್ರು ಕೇಳ್ತಾರೆ, ನಾನು ನಿಮ್ಮಲ್ಲಿ ಸೇವೆ ಮಾಡಿರೋ ಕೆಲಸಗಳಲ್ಲಿ ನಾನು ಮತ ಕೇಳ್ತೀನಿ. ಇಲ್ಲಿ ಅಭ್ಯರ್ಥಿ ಗೆಲುವಾದರೆ ಬೇರೆ ಕೇವಲ ಅಭ್ಯರ್ಥಿ ಗೆಲುವಲ್ಲ, ಇದು ಮೈತ್ರಿಯ ಗೆಲುವು, ನಮ್ಮಿಬ್ಬರ ಗೆಲುವು. ನಮಗೇನು ಸೋಲಾಗಿದೆ ಆ ಸೋಲನ್ನು ಇವತ್ತು ದಿವಸ ಆ ಸೋಲನ್ನು ಒಳಗೊಳ್ಬೇಕು, ಅವ್ರನ್ನ ಗೆಲ್ಲಿಸ್ಬೇಕು, ನಾವಿಬ್ಬರನ್ನ ಗೆಲ್ಲಿಸ್ಬೇಕು ಅಂತಂದರೆ ಇಲ್ಲಿ ಅಭ್ಯರ್ಥಿಗೆ ನೀವು ಗೆಲ್ಲಿಸ್ಬೇಕು. ನೀವು ಅಭ್ಯರ್ಥಿನ ಗೆಲ್ಲಿಸೋದ್ರ ಮೂಲಕ ನಮ್ಮಗಳನ್ನ ಗೆಲುವು ಮಾಡಿಕೊಡಿ. ಇದು ಅವ್ರ ಅಭ್ಯರ್ಥಿ ಸೋತ್ರೆ ಅವರಲ್ಲ, ನಮ್ಮಗಳ ಸೋಲು. ಎಲ್ಲಿ ಕೂತಿದ್ರಲ್ಲ ಇವರೆಲ್ಲ ಸೋಲು. ಆ ನಿಟ್ಟಲ್ಲಿ ನಿಮ್ಮಗಳ ಆಶೀರ್ವಾದ ಏನು ಕೋರ್ಲಿಕ್ಕೆ ಬಂದಿದ್ದೀರಿ. ಅಭ್ಯರ್ಥಿ ಯಾರೇ ಆಗಿರಲಿ, ಅಂತಿಮವಾಗಿ ಘೋಷಣೆ ಮಾಡೋದು ನಮ್ಮಿಬ್ಬರ ಒಂದು ಚರ್ಚೆ ಅಂತಲ್ಲ,